ಕಲ್ಯಾಣ ಮಾಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಜನರಿಗೆ ಅದರಲ್ಲೂ ಇವತ್ತು ಬಡತನ ಹೆಚ್ಚಾಗಿರೋದ್ರಿಂದ ಎಲ್ಲರಿಗೂ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಇಲ್ಲದರಿಂದಾಗಿ ಒಂದು 500 1000 ಹಂಚುದ ಪ್ರವೃತ್ತಿ ನೋಡಿ ಬೆಳೆದ್ಬಿಟ್ಟದ. 100 1000 500 ಕೇಳೋರು ಯಾರು? ಅತಿ ಬಡವರು. ಅವ್ರ ಪರ್ಸೆಂಟೇಜ್ ನಿಮ್ಗೆ ಗೊತ್ತದ ಎಷ್ಟು ಅಂತೇಳಿ ಈ ದೇಶದಲ್ಲ. ಅಂಥವ್ರಿಗಾಗಿ ಒಂದಿಷ್ಟು ದುಡ್ಡು ಖರ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿ ಇಲ್ಲದ. ಹೀಗಾಗಿ ಎಲ್ಲ ರಾಜಕೀಯ ನಾಯಕರು ಇದು ದುಡ್ಡು ಹಾಕಿ ದುಡ್ಡು ತೆಗೆದು ಒಂದು ಕ್ಷೇತ್ರವನ್ನು ಮಾಡ್ಕೊಂಡಿದ್ದಾರೆ ರಾಜಕೀಯವನ್ನು. ಹೀಗಾಗಿ ಇಲ್ಲಿ ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ಯೋಗ್ಯರು, ಅತ್ಯಂತ ಸಮಾಜ ಚಿಂತಕರು ಈ ಅಧಿಕಾರವನ್ನು, ಶಾಸಕ ಆಗುವ ಅಧಿಕಾರವನ್ನು ಪಡೆಯೋದು ಇಲ್ಲಂದ್ರೂ ಅಡ್ಡಿಯಿಲ್ಲ. ಯಾಕಂದರೆ ನಾನು ಮೇಲೆ ಹೇಳುವಂಥ ಒಂದು ವಿಷಯ, 224 ನಮ್ಮ MLAಗಳಲ್ಲಿ ಯಾರಾದರೂ ಅತ್ಯಂತ ಯೋಗ್ಯ, ಸಮರ್ಥ, ಬಡವ, ಲಕ್ಷಾಧೀಶ MLA ಆಗಿದ್ದಿದ್ದೀನ ಇವತ್ತು. ಒಂದು ವೇಳೆ ಆಗಿದ್ದರೆ ಅವನು 5 ವರ್ಷಗಳು ಏನು ಗಳಿಸಿದಾನ ಅನ್ನೋದು ಲೆಕ್ಕ ಹಾಕೊಂಡು ನೋಡಿದಾಗ ಅವನು ಪ್ರಶ್ನೆ ಆಗಿಲ್ವಾ ಅನ್ನೋದು ಪ್ರಶ್ನೆಯೂ ಇಲ್ಲಿ ಉದ್ಭವ ಆಗ್ತದೆ. ಅದೇನೋ ಅಲ್ಲಿ ಒಟ್ಟಾರೆಯಾಗಿ ಈ ಕಲುಷಿತ ವಾತಾವರಣದಲ್ಲ, ಕಲುಷಿತ ರಾಜಕಾರಣದಲ್ಲ, ಲಕ್ಷ್ಮಣ ಸವದಿಯವರು ಒಬ್ಬ ಯೋಗ್ಯ, ಸಮರ್ಥ, ಒಬ್ಬ ನಾಯಕನಾಗಿ ತಮ್ಮ ಬೆಳೆಸ್ಕೊಳ್ತಾ ಬಂದಿದ್ದಾರೆ. ಜನಪರವಾದ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ರೈತರ ಪರವಾಗಿ ಕೆಲವೊಂದಿಷ್ಟೇನೋ ನೀರಾವರಿ ಯೋಜನೆಗಳನ್ನು ಮತ್ತೇನೋ ಹಸಿರು ಸಹಿತ ಬರಪೀಡಿತ ಏರಿಯಾ, ಹೀಗಾಗಿ ಅಲ್ಲೂ ಸಹಿತ ತಮಗೇನು ಸಾಧ್ಯನೋ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಎಲ್ಲ ಮಿನಿಸ್ಟರ್ ಕಡೆಯೂ ತಮ್ಮ ಜಾಣ್ಮೆಯಿಂದ ಮತ್ತು ಮೇಲಾಗಿ ಇವರು BJP ಬಿಟ್ಟು ಬಂದಿದ್ದಾರೆ ಅನ್ನೋಂಥ ಒಂದು ಸಿಂಪತಿ ಇವ್ರ ಮೇಲದ ನಮ್ಮ ಎಲ್ಲ ರಾಜಕಾರಣಿಗಳಿಗೆ, ಅದರಲ್ಲೂ ಕಾಂಗ್ರೆಸ್ಸಿಗರಲ್ಲ ಮತ್ತು BJPಗರಲ್ಲೂ ಇವ್ರ ಬಗ್ಗೆ ಭಾಳ ಗೌರವ ಅದ. ಅನೇಕ ಜನ ಇವರು ಗೌರವಿಸ್ತಾರೆ, ಬರೀ ನಮ್ಮ ಪಕ್ಷದಲ್ಲಿ ಇವರು ಅಂತೇಳಿ ಬಯಸ್ತಾ ಇದ್ದಾರೆ. ಆದರೆ BJPಗೆ ಹೋಗಲಾರದು ಇವತ್ತು ಅಲೂಫಾಗಿ